ಗಟ್ ಬ್ರೈನ್ ಆಕ್ಸಿಸ್ ನಮ್ಮ ಕರುಳಿಗೂ ಮತ್ತು ನಮ್ಮ ಮೆದುಳಿಗೂ ಬಹಳಷ್ಟು ಹತ್ತಿರವಾದ ಸಂಬಂಧವಿದೆ ಸ್ನೇಹಿತರೆ. ಅದಕ್ಕೆ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಯಾಕೆ ಈ ಗಟ್ ಬ್ರೈನ್ ಆಕ್ಸಿಸ್ ನಮ್ಮ ಪೂರ್ತಿಯಾದ ಆರೋಗ್ಯ, ಸರ್ವಾಂಗೀಣ ಆರೋಗ್ಯಕ್ಕೆ ಕಾರಣಕರ್ತವಾಗುತ್ತೆ ಮತ್ತು ಈ ಗಟ್ ಬ್ರೈನ್ ಆಕ್ಸಿಸ್ ಯಾಕೆ ನಮ್ಮ ಒಂದು ಜೀವನದಲ್ಲಿ ಬಹಳ ಮಹತ್ವದ ಒಂದು ಕೆಲಸವನ್ನ ಮಾಡುತ್ತೆ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಗಟ್ ಬ್ರೈನ್ ಅಂತ ಹೇಳಿದ್ರೆ ಹೀಗಾಗಿ ಈ ಒಂದು ಸಂಬಂಧವನ್ನ ಸರಿಯಾಗಿ ತಿಳ್ಕೊಳ್ಬೇಕು ರೋಗಿಗಳು ಅಂತ ನನ್ನ ಒಂದು. ಜಠರದ ಆರೋಗ್ಯ, ಕರುಳಿನ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ 60-70% ರೋಗ ಬರುವಿಕೆಯನ್ನ ತಡೆಗಟ್ಟಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಜಠರದ ಆರೋಗ್ಯ, ಕರುಳಿನ ಆರೋಗ್ಯ ಸರಿಯಾಗಿತ್ತು ಅಂತ ಹೇಳಿದ್ರೆ ನಮ್ಮ ಸಂಪೂರ್ಣ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹೀಗಾಗಿ ಜಠರದ ಮತ್ತು ಕರುಳಿನ ಆರೋಗ್ಯ ಮತ್ತು ನಮ್ಮ ಮೆದುಳಿನ ಆರೋಗ್ಯ ಬಹಳಷ್ಟು ಹತ್ತಿರವಾದ ಸಂಬಂಧ ಯಾಕೆ ಅಂತ ನಮಗೆ ತಿಳಿಸ್ಕೊಟ್ಟೆ. ಸೊ ಹೀಗಾಗಿ ಇದೇ ಒಂದು ಪ್ರಶ್ನೆಗೆ ನನ್ನ ಈ ಉತ್ತರ ಸ್ನೇಹಿತರೆ. ಏನಿದು ಗಟ್ ಬ್ರೈನ್ ಆಕ್ಸಿಸ್, ಇದಕ್ಕೆ ಹತ್ತಿರವಾದ ಸಂಬಂಧ ಯಾಕಿದೆ ಅನ್ನೋದರ ಒಂದು ಕಾರಣ ಸ್ನೇಹಿತರೆ. ಮತ್ತು ಎಲ್ಲ ರೋಗಿಗಳಲ್ಲೂ, ಎಲ್ಲ ರೋಗದಲ್ಲೂ ಸಹ ಈ ಒಂದು ಗಟ್ ಬ್ರೈನ್ ಆಕ್ಸಿಸ್ ಬಹಳಷ್ಟು ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಆಕ್ಸಿಸ್, ಈ ಒಂದು ಮೆಸೇಜಿಂಗ್ ಸಿಸ್ಟಮ್ ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರೋಗಿಗಳು ಒಂದು ಸ್ಪೆಷಾಲಿಟಿಯಿಂದ ಇನ್ನೊಂದು ಸ್ಪೆಷಾಲಿಟಿ, ಇನ್ನೊಂದು ಸ್ಪೆಷಾಲಿಟಿಯಿಂದ ಇನ್ನೊಂದು ಸ್ಪೆಷಾಲಿಟಿಗೆ ಹೋಗ್ತಾ ಇರ್ತಾರೆ. ಸೊ ನೀವು ಕೇಳಿರ್ಬೋದು, ನಾಭಿ ತಿರುಗಿದೆ, ನಾಭಿ ಡಿಸ್ಪ್ಲೇಸ್ ಆಗಿದೆ ಅಂತ ಎಷ್ಟು ಜನ ಹೇಳ್ತಾ ಇರ್ತಾರೆ. ಆಯುರ್ವೇದದಲ್ಲಿ ಹೇಳ್ತಾರೆ ಮತ್ತು ನಮ್ಮ ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಹೇಳ್ತಾರೆ. ಸೊ ಅದು ಎಲ್ಲಿ ಬರುತ್ತೆ? ಅದು ಜಠರ ಮತ್ತು ಕರುಳುಗಳ ಭಾಗದಲ್ಲಿ ಬರುತ್ತೆ. ಸೊ ಅವರು 25-30 ಡಾಕ್ಟರ್ಗಳಿಗೆ ತೋರಿಸಿರ್ತಾರೆ, ಆದರೆ ನಾಭಿಗಳಿಗೆ ಯಾರು ಎನ್ಕ್ವೈರಿನೂ ಮಾಡಲ್ಲ, ಅದನ್ನು ನೋಡಿರೋದಿಲ್ಲ. ಆದರೆ ಆಯುರ್ವೇದ, ಹೋಮಿಯೋಪತಿ ಮತ್ತು ನ್ಯಾಚುರೋಪತಿ, ಸಿದ್ಧ ಮೆಡಿಸಿನ್ಸ್ನಲ್ಲಿ ಈ ಒಂದು ಕೇಂದ್ರವನ್ನು ಬಹಳಷ್ಟು ಸೂಕ್ಷ್ಮದಿಂದ ಗಮನಿಸಿ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳನ್ನು ಕೊಡ್ತೀವಿ. ನಮ್ಮ ಹೋಮಿಯೋಪತಿ ಮೆಡಿಸಿನ್ಸು ನಾಭಿ ಕೇಂದ್ರಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಎಲ್ಲ ಮೆಡಿಸಿನ್ಸ್ಗಳು ಈ ನಾಭಿ ಕೇಂದ್ರದಲ್ಲೇ ಕೆಲಸ ಮಾಡುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಏಕೆ ಅಂತ ಹೇಳಿದ್ರೆ ನಮ್ಮ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ, ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಹೇಳಿದ್ರೆ ರೋಗಿಯಲ್ಲಿ ಇರ್ತಕ್ಕಂಥ ರೋಗವನ್ನಷ್ಟೇ ಅಲ್ಲ, ರೋಗಿಯ ಹಿಂದಿನ ಒಂದು ಶಕ್ತಿ ಅಂತ ಹೇಳಿದ್ರೆ ಆತ್ಮಶಕ್ತಿಯನ್ನ ಎಲ್ಲಿ ಅದು ಸರಿಯಾಗಿ ಚಲಿಸ್ತಾ ಇಲ್ಲ, ಎಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಗಮನಿಸಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ, ಔಷಧಿಗಳನ್ನು ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಔಷಧಿಗಳು ನಾಭಿ ಕೇಂದ್ರದ ಮೇಲೆ ಮತ್ತು ನಾಭಿ ಸರಿದಿತ್ತು ಅಂತ ಹೇಳಿದ್ರೆ ಮತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ರೋಗ ಗುಣವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಹೋಲಿಸ್ಟಿಕ್ ಹೀಲಿಂಗ್, ಸಂಪೂರ್ಣವಾದ ಒಂದು ರೋಗದ ಚಿತ್ರಣವನ್ನು ನೋಡಿ ರೋಗಿಗೆ ಔಷಧಿಯನ್ನು ಕೊಟ್ಟಾಗ ಈ ಒಂದು ಔಷಧಿಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ರೋಗಿಯನ್ನ ನಿರೋಗಿಯಾಗಿ ಮಾಡುವಲ್ಲಿ ಕೆಲಸ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಆರೋಗ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಗಟ್ ಬ್ರೈನ್ ಆಕ್ಸಿಸ್ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ ಮತ್ತು ಆ ಕೆಲಸ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ನಮ್ಮ ಚಟುವಟಿಕೆಗಳು ಯಾವ ಒಂದು ಸ್ತರದಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಬಹಳಷ್ಟು ಬುದ್ಧಿವಂತರಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಗಟ್ ಬ್ರೈನ್ ಆಕ್ಸಿಸ್ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಅವರಲ್ಲಿ ನಿರ್ಣಯದ ಶಕ್ತಿ ಚೆನ್ನಾಗಿರುತ್ತೆ ಮತ್ತು ಕ್ಲಿಯರಿಟಿ ಆಫ್ ಮೈಂಡ್, ಅವರ ಒಂದು ಫೋಕಸ್, ಅವರ ಒಂದು ಬುದ್ಧಿ ಶಕ್ತಿ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಹೀಗಾಗಿ ನಮ್ಮ ಜಠರದ ಆರೋಗ್ಯ ಚೆನ್ನಾಗಿತ್ತು, ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರು ಸಹಿತ ಅವರು ಬಹಳಷ್ಟು ಜಾಣರಿರ್ತಾರೆ, ಬಹಳಷ್ಟು ಚೆನ್ನಾಗಿ ಅವರ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ.
ಸೊ ಈ ಒಂದು ಸಂಬಂಧ ಈ ರೀತಿಯಾಗಿ ಇದೆ ಸ್ನೇಹಿತರೆ. ಅದಕ್ಕಾಗಿ ಎಲ್ಲ ಡಾಕ್ಟರ್ಸ್ನು ಸಹಿತ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಇದಿಷ್ಟು ಮಾಹಿತಿ ಈ ಗಟ್ ಬ್ರೈನ್ ಆಕ್ಸಿಸ್ ಅಂದರೆ ಏನು, ಇದು ಬಹಳಷ್ಟು ಹತ್ತಿರ ಸಂಬಂಧ, ಜಠರಕ್ಕೆ ಮತ್ತು ಕರುಳುಗಳ ಒಂದು ಹತ್ತಿರವಾದ ಸಂಬಂಧ ನಮ್ಮ ಮೆದುಳಿಗೆ ಯಾಕಿದೆ ಅನ್ನೋದರ ಬಗ್ಗೆ. ಈ ಒಂದು ವಿಡಿಯೋ ನಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ 7 ಮಾತುಗಳನ್ನ ಮುಗಿಸ್ತಿರ್ತೀನಿ. ನಮಸ್ಕಾರ, ಧನ್ಯವಾದ.